ಮಿತ್ರರಿಗೆ ಇವತ್ತು ನಾವು ಕರೆದಿರುವಂತಹ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜೊತೆಗೆ ನಾನು ನೇರವಾಗಿ ಈ ಬಜೆಟ್ನ ಕೇಂದ್ರ ಬಿಂದು ಶಾಸಕರೇ ಆಗಿರ್ತಾರೆ. ನಾವು ಕೇಳುವಂತಹ ಪ್ರತಿ ಪ್ರಶ್ನೆ ನೇರವಾಗಿ ಶಾಸಕರಿಗೆ ಕೇಳುವಂತಹ ಪ್ರಶ್ನೆಗಳಾಗಿರ್ತದೆ. ನಿಮ್ಗೇನಾದರೂ ಟೈಮ್ ಇದ್ದರೆ ನನ್ನ ಹತ್ರ ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ತುಂಬ ಕ್ಲಿಯರ್ ಆಗಿ ಶಾಸಕರು ಇದಕ್ಕೆ ಮೊದಲು ಏನು ಈ ಒಂದು ಏನೆಲ್ಲ ಕಷ್ಟಗಳಿದೆ, ನೀರಿನಿಂದ ಆಗುವಂತಹ ಕಷ್ಟಗಳನ್ನು ಎಲ್ಲರ ಮುಂದೆ ಇದನ್ನು ಹೇಳಿದ್ದಾರೆ. ನಿಮ್ಗೆ ಒಂದು ನಿಮಿಷ ಟೈಮ್ ಇದ್ರೆ ಆ ಒಂದು ವಿಡಿಯೋನ ನಾನು ನಿಮ್ಮ ಮುಂದೆ ಪ್ಲೇ ಮಾಡಬೇಕು ಅಂತ ಅನ್ಕೊಂತೀನಿ. ಬಹಳಷ್ಟು ಜನ ಕೋಮಾಗ ಹೋಗ್ತಾರೆ. ಇದು ನಾನು ಹೇಳಿರೋದಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಕೊಟ್ಟಿರೋ ವರದಿ. ಈ ವರದಿ ನಮ್ಮ ಶಾಸಕರು ಡಾಕ್ಟರ್ಗಾದಂತ ಶಾಸಕರಿಗೂ ಇದು ತಲುಪಿದೆ. ಆದ್ರೂ ಸಹ ಆ ಪ್ರಾಜೆಕ್ಟ್ 400 ಕೋಟಿಯಲ್ಲಿ ಮಾಡಬೇಕಾಗಿತ್ತು. ಸರ್, ನಂದೊಂದು ಪ್ರಶ್ನೆ. ಮಂಗಳಯಾನ ಅಂತ ಮೊನ್ನೆ ಮಾಡಿದ್ರು. ಮಂಗಳ ಗ್ರಹಕ್ಕೆ ಸ್ಯಾಟಲೈಟ್ ಕಳಿಸಕ್ಕೆ ನಮ್ಮ ಇಂಡಿಯಾ ಖರ್ಚು ಮಾಡಿದ್ದು 450 ಕೋಟಿ. ಆದ್ರೆ ಹೆಬ್ಬಾಳದಿಂದ ಚಿಕ್ಕಬಳ್ಳಾಪುರಕ್ಕೆ ನೀರು ತರಕ್ಕೆ ನಮ್ಮ ಗೌರ್ಮೆಂಟ್ 863 ಕೋಟಿ ಖರ್ಚು ಮಾಡ್ತಿದೆ. ಪ್ರಾರಂಭದಲ್ಲಿ 440 ಕೋಟಿನೇ ಅದು ಇದ್ದಿದ್ದು. 400 ಕೋಟಿ ಯಾಕೆ ರೈಸ್ ಆಯ್ತು ಅಂದ್ರೆ ಇಟ್ಸ್ 30% ಮೆಗಾ ಡೀಲ್ ಆಫ್ ಕರ್ನಾಟಕ. 250 ಕೋಟಿ ಡೀಲ್ ಇದೆ. ಇವತ್ತು ಆತ್ಮಸಾಕ್ಷಿಯಿಂದ ಹೇಳಬಿಡ್ಲಿ ನಮ್ಮ ಶಾಸಕರು 30% ಕಮಿಷನ್ ತಗೊಂಡಿಲ್ವೇನೋ ಅಂತ. ಇದು IISc ಇಂದ ಬಹಳಷ್ಟು ಜನಕ್ಕೆ ಗೊತ್ತು. 450 ಕೋಟಿಯಲ್ಲಿ ಮುಗಿಬೇಕಾಗಿರೋ ಪ್ರಾಜೆಕ್ಟ್ 800 ಕೋಟಿಗೆ ಬಂತು. ಸರ್, ಇಟ್ ಈಸ್ ದ ರಿಪೋರ್ಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇವತ್ತು ಹೇಳ್ತಿದ್ದೀನಿ, ಹೆಬ್ಬಾಳ ಕೆರೆ ನೀರೇನಾದ್ರೂ ನಮ್ಮ ಕೆರೆಗಳಿಗೆ ತುಂಬಿದ್ರೆ 10 ಜನರಲ್ಲಿ 7 ಜನಕ್ಕೆ ಕಿಡ್ನಿ ಫೇಲ್ಯೂರ್ ಆಗೋದು ಸತ್ಯ. ನಾನು ಒಬ್ಬ ಬಯಾಲಜಿ ಪ್ರೊಫೆಸರ್, ಅದ್ರ ಬಗ್ಗೆ ನಾನು ಪಾಠ ಮಾಡ್ತೀನಿ. ಬಹಳಷ್ಟು ಜನ ಹೇಳ್ತಾರೆ ಅದು ವ್ಯವಸಾಯಕ್ಕೆ ಬಳಸೋ ನೀರು, ಬೇರೆ ಎಲ್ಲ ಏನಕ್ಕೆ ಅಂತ. ಸರ್, ಕೆರೆ ನೀರು ತುಂಬಿದಾಗ ಪಕ್ಕದಲ್ಲಿರೋ ಬೋರ್ ನೀರಿಗೆ ಅದು ರೈಸ್ ಆದಾಗ ಗ್ಯಾರಂಟಿ ಆರೋಗ್ಯ ಕೆಡುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್, ದೊಡ್ಡಬಳ್ಳಾಪುರದ ಹತ್ರ ಬಾಶೆಟ್ಟಹಳ್ಳಿ ಅಂತ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅಲ್ಲಿ ಗಾರ್ಮೆಂಟ್ಸ್ ಇಂದ ಇದಾಗಿ ಪಕ್ಕದ ಬೋರ್ವೆಲ್ ಅಲ್ಲಿ ಎಂತ ನೀರು ಬರ್ತಾ ಇದೆ ಅಂತ ನೀವು ಒಂದ್ಸಲ ನೋಡಿ. ಸರ್, ಇವತ್ತು ಹೇಳ್ತೀನಿ, ಹೆಬ್ಬಾಳದ ಕೆರೆ ನೀರು ಅಲ್ಲಿ 250 ಕೋಟಿ ಡೀಲ್ ನಾನು ಆರೋಪಿಸ್ತೀನಿ. ನನ್ನ ಮೇಲೆ ಎಷ್ಟು ಬೇಕಾದ್ರೂ FIR ಆಗ್ಲಿ. 31% ಕಮಿಷನ್, 1% ಅಧಿಕಾರಿಗಳಿಗೆ, 30% ಸರ್ಕಾರಕ್ಕೆ. ಎಲ್ಲೆಲ್ಲಿ ಹೋಗಿದೆ ಅಂತ ಆಲ್ರೆಡಿ ಗೊತ್ತು. ತಾಕತ್ತಿದ್ರೆ ನನ್ನ ಮೇಲೆ FIR ಮಾಡಕ್ ಹೇಳಿ, ನಾನು ಪ್ರೂವ್ ಮಾಡ್ತೀನಿ. ಸರ್, ಹೆಬ್ಬಾಳದ ಕೆರೆ ನೀರು ಚುನಾವಣೆ ಖರ್ಚಿಗೆ ಹಾಸ್ಬೇಕು ಅಂತ. ಸರ್, ನಮ್ಮ ಮಕ್ಕಳು ಸತ್ತೋಗ್ತಾರೆ ಸರ್, ಆ ನೀರು ಕುಡಿದ್ರೆ ಸತ್ತೋಗ್ತಾರೆ. ನನ್ನ ಪದ ಅಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ವಿಜ್ಞಾನಿಗಳು ಹೇಳಿದ್ದಾರೆ. ಇದನ್ನ ನಾನು ಇವತ್ತು ಅರ್ಧ ಗಂಟೆಯಲ್ಲಿ ಎಲ್ಲಾ ವಾಟ್ಸಪ್ಗೂ ಕಳಿಸ್ತೀನಿ. ಇದು ತುಂಬಾ ಇದೆ. ಇದು ಈ ರೀತಿಯ ತುಂಬಾ ವಿಡಿಯೋಗಳನ್ನ ನಮ್ಮ ಶಾಸಕರು ಅವತ್ತು ಶಾಸಕರಾದ ಮೊದಲು ಬೇರೆ ಬೇರೆ ವೇದಿಕೆಗಳಲ್ಲಿ ಈ ರೀತಿಯ ವಿಡಿಯೋಗಳನ್ನು ಮಾಡಿ ಜನಗಳ ಗಮನವನ್ನು ಸೆಳೆದಿದ್ರು. ನಾವು ಸಹ ಇದರಿಂದ ಪ್ರಭಾವಿತರಾಗಿದ್ವಿ. ಏನಂತಂದರೆ, ಪಕ್ಷಾತೀತವಾಗಿ ಚಿಕ್ಕಬಳ್ಳಾಪುರ ಜನತೆ ಪ್ರಬುದ್ಧತೆ ಹೊಂದಿದೆ. ಯಾರು ಏನೇ ಒಳ್ಳೆಯದನ್ನು ಮಾಡಿದ್ರು ಅವ್ರ ಪರವಾಗಿ ನಿಂತ್ಕೊಳ್ಳೋಂತಹ ಕೆಲಸ ಆವತ್ತಿಂದಲೂ ನನ್ನ ಚಿಕ್ಕಬಳ್ಳಾಪುರ ಜನತೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ರೀತಿ ಒಂದು ಸಂದರ್ಭದಲ್ಲಿ ಇವತ್ತು ಇದ್ದಕ್ಕಿದ್ದಾಗಿ ಈ ರೀತಿಯ ವೀರಾವೇಶ ತೋರಿಸ್ತಿದ್ದಂತಹ ನಮ್ಮ ಶಾಸಕರು ಆಗಿದ ತಕ್ಷಣ ತಮ್ಮ ವೀರಾವೇಶವನ್ನ ಯಾಕೆ ಕಳ್ಕೊಂಡಿದ್ದಾರೆ, ಯಾಕೆ ಸೈಡ್ಗಿಟ್ಟಿದ್ದಾರೆ? ಆ ಬಡವರ ಮಕ್ಕಳು ನೀರು ಕುಡಿದು ಸತ್ತೋಗ್ತಾ ಇರೋದೇನಾದ್ರು ನಿಂತೋಗಿದೆಯಾ? 3 ವರ್ಷದಿಂದ ಅವ್ರು ಬಂದಿದ್ದಾದ್ಮೇಲೆ ಯಾವುದಾದ್ರೂ ಆನ್ಸರಬಲ್ ಯಾರು ಅಂತಂದ್ರೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಉಸ್ತುವಾರಿ ಸಚಿವರು ಹಿಡ್ಕೊಂತಾರೋ, ಸಿದ್ದರಾಮಯ್ಯ ಅವ್ರ ಹತ್ರ ಹೋಗ್ತಾರೋ, ಇನ್ನೊಂದು ಹೋಗ್ತಾರೋ. ನಾನು ದೊಡ್ಡ ಮಾತಾಡಕ್ಕೆ ರೆಡಿ ಇಲ್ಲ. ಉಸ್ತುವಾರಿ ಸಚಿವರನ್ನ ಮಾತಾಡಿ ನಾನು ಅವ್ರನ್ನ ರೀಚ್ ಆಗಕ್ಕೂ ನನ್ನ ಕೈಯಲ್ಲಿ ಆಗಲ್ಲ. ನಾನೇನು ಯಾವ್ದಾದ್ರು ಮದುವೆನಲ್ಲೋ ಇನ್ನೊಂದೊಂದು ಸಿಕ್ಕರೆ ಅಲೋ ಹೇಳ್ಬೋದು ಅಷ್ಟೇ. ಅವ್ರ ಹತ್ರ ನಾನು ಹೋದ್ರೆ ಅವ್ರ ಮನೆ ಹತ್ರ ಹೋಗಿ ನಾನೇ ಹಾಕಾಗಬೇಕು. ನಾನು ಮಾಡ್ತಾ ಇರೋದು, ನಾನು ಚಿಕ್ಕಬಳ್ಳಾಪುರಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ನಮ್ಗೆ ಆನ್ಸರಬಲ್ಲು. ಇಲ್ಲಿ ನಮ್ಮ ಏನು ಇಡೀ ನಮ್ಮ ಇದು ಶಾಸಕರು ನಿಂತಿದ್ದಾರೆ ಇಲ್ಲಿ, ಏನು ಒಬ್ಬ ಪ್ರಥಮ ಪ್ರಜೆಯಾಗಿ. ಅವ್ರನ್ನ ಯಾಕೆ ಕೇಳಬಾರ್ದು?